230 ಮಂದಿ ವಾಪಸ್ಸಾಗಿದ್ದಾರೆ. ಯುದ್ಧ ಭೀಕರತೆಯ ಬಗ್ಗೆ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಯುದ್ಧ ಭೀಕರತೆಯ ಬಗ್ಗೆ ಹೇಳಿದ್ದೇನು? ಮಿಸೈಲ್ ಡ್ರೋನ್ ಸದ್ದು ಕೇಳಿ ಭಯ ಆಗ್ತಾ ಇತ್ತು. ಸೈರನ್ ಸದ್ದುಗಳು ಮೊಳಗ್ತಾ ಇದ್ವು. ಅಲರ್ಟ್ ಮಾಡ್ತಾ ಇದ್ರು. ಹೊಗೆಯನ್ನೆಲ್ಲ ಕಣ್ಣಾರೆ ಕಂಡಿದ್ದೀವಿ. ಭಯ ಆಗ್ತಾ ಇತ್ತು. ದುಬೈ ಸರ್ಕಾರ ಎಲ್ಲ ಮಾಹಿತಿಯನ್ನ ನೀಡ್ತಾ ಇತ್ತು. ದುಬೈ ಸರ್ಕಾರಕ್ಕೆ ಬಿಗ್ ಥ್ಯಾಂಕ್ಸ್ ಅಂತ ನಾಡಿಗೆ ಮರಳಿದಂತಹ ಕನ್ನಡಿಗರು ಹೇಳ್ತಿದ್ದಾರೆ. ಯುದ್ಧ ಭೂಮಿಯಿಂದ ಮರಳಿದ ಕನ್ನಡಿಗರ ಮನದಾಳದ ಮಾತಿದು. ಪ್ರವಾಸಕ್ಕೆ ಅಂತ ದುಬೈಗೆ ಹೋಗಿದ್ದ ಕನ್ನಡತಿ ಅಮೃತ ಅಬುದಾಬಿಯಲ್ಲಾದಂತಹ ಯುದ್ಧ ಭೀತಿಯ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಅಮೃತ. ಅಬುದಾಬಿಯಲ್ಲಿ ಬಾಂಬ್ ಸ್ಫೋಟದ ಸದ್ದು ಕೇಳಿಸ್ತಾ ಇತ್ತು. ದುಬೈ ಸರ್ಕಾರಕ್ಕೆ ನಾವು ಧನ್ಯವಾದವನ್ನ ಹೇಳ್ತೇವೆ ಅಂತ ಹೇಳ್ತಾರೆ ಅಮೃತ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಈಗಾಗಲೇ ಯುದ್ಧ ಅನ್ನುವಂಥದ್ದು ನಡೀತಾ ಇರುವಂಥದ್ದು. ಅಲ್ಲಿಂದ ಈಗಾಗಲೇ ದುಬೈನಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹೇಗಿತ್ತು ಮೇಡಮ್ ಅಲ್ಲಿನ ಒಂದು ಪರಿಸ್ಥಿತಿ? ಸರ್ ಡ್ರೆಡ್ಫುಲ್ ಇತ್ತು. ಬಿಕಾಸ್ ಎಲ್ಲರೂ ನಾವು ಅಲ್ಲಿ ಟ್ರಿಪ್ಗೆ ಅಂತ ಹೋಗಿದ್ವಿ. ಬಟ್ ತುಂಬ ಜನ ಲೇ ಓವರ್ಸ್ ಕೂಡ ಇದ್ದವರು ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ರು. ಆ್ಯಂಡ್ ನಮಗೆ ಏರ್ಪೋರ್ಟ್ಸಿಂದ ಅಬುದಾಬಿ ಏರ್ಪೋರ್ಟ್ಸಿಂದ ನಮಗೆ ಬಾಂಬ್ ಎಕ್ಸ್ಪ್ಲೋಷನ್ ಸೌಂಡ್ಸ್, ಏನು ಬಾಂಬ್ ಆ ಮಿಸೈಲ್ ಏನೋ ಒಂದು ಸೌಂಡ್ ನನಗೂ ಐಡಿಯಾ ಇಲ್ಲ. ಬಟ್ ವಿ ವರ್ ಏಬಲ್ ಟು ಹಿಯರ್. ಬಟ್ ಥ್ಯಾಂಕ್ಫುಲಿ ವಿ ಆರ್ ಸೇಫ್ ನವ್. ಐ ಶುಡ್ ಥ್ಯಾಂಕ್ UAE ಗೌರ್ಮೆಂಟ್ ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಆ್ಯಂಡ್ ಐ ಶುಡ್ ಆಲ್ಸೋ ಥ್ಯಾಂಕ್ ಎತಿಹಾದ್ ಏರ್ಲೈನ್ಸ್ ಫಾರ್ ದಿಸ್. ಓಕೆ, ಇಂಡಿಯನ್ ಗೌರ್ಮೆಂಟ್ ಎಂಬಸಿ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂದ್ರೆ ಅವ್ರನ್ನ ಭೇಟಿ ಆಗಲಿಕ್ಕೆ ಅಥವಾ ಇಮೇಲ್ ಅದು ಇದು ಕಳಿಸ್ತಿದ್ರು. ಬಟ್ ಐ ವುಡ್ ಸೇ ಮೋರ್ ಆಫ್ UAE ಗೌರ್ಮೆಂಟ್ ಇಲ್ಲಿ ದಟ್ ಟುಕ್ ಅ ಮೇಜರ್ ಪಾರ್ಟ್. UAE ಗೌರ್ಮೆಂಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತು. ಆ್ಯಂಡ್ ಎಸ್ಪೆಷಲಿ ಎತಿಹಾದ್ ಏರ್ಲೈನ್ಸ್, ನಮ್ಮ ಏರ್ಲೈನ್ಸ್, ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್. ಸೊ ಥ್ಯಾಂಕ್ ಯು. ಇದಿಷ್ಟು ಅಲ್ಲಿ ಈಗಾಗಲೇ ಅಲ್ಲಿಂದ ಬರ್ತಾ ಇರುವಂಥ ಪ್ರಯಾಣಿಕರ ಮಾತು. ಅಂದರೆ ಸಾಕಷ್ಟು ನಮಗೆ ಒಳ್ಳೆ ರೀತಿಯ ಒಂದು ಸೌಲಭ್ಯವನ್ನು ಕೂಡ ಒದಗಿಸಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುಗೇಂದ್ರ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.